ಭೂತನಾಥ ಸದಾನಂದ ಸರ್ವಭೂತ ದಯಾಪರ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಭಾಗೋ ಶಾಸ್ತ್ರೇ ತುಭ್ಯಂ ನಮೋ ನಮಃ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರೇ ತುಭ್ಯಂ ನಮೋ ನಮಃ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರೇ ತುಭ್ಯಂ ನಮೋ ನಮಃ. ದಕ್ಷಿಣ ಭಾಗದಲ್ಲಿ ಪ್ರಶಸ್ತ ತೀರ್ಥಾಟನ ಕೇಂದ್ರವಾದ ಶಬರಿಮಲೆ ಕೋಟ್ಯಾನುಕೋಟಿ ಭಕ್ತ ಹೃದಯಗಳು ತಮ್ಮಗಳ ಪಾಪಭಾರ ಕಳೆಯಲು ಇರುಮುಡಿಯನ್ನು ಹೊತ್ತು ಈ ದಿವ್ಯ ನಡೆಯಲ್ಲಿ ಒಂದಾಗಿ ಬೆರೆತು ಸಾಯುಜ್ಯ ಹೊಂದುವರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಸಾಕ್ಷಾತ್ ಶ್ರೀ ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರಿಗೆ ದರ್ಶನ ನೀಡಿ ಶಬರಿಮಲೆಯಲ್ಲಿ ನೆಲೆ ನಿಂತಿರುವರು. ಭೂತನಾಥ ಸದಾನಂದ ಸರ್ವಭೂತ ದಯಾಪರ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಭಾಗೋ ಶಾಸ್ತ್ರೇ ತುಭ್ಯಂ ನಮೋ ನಮಃ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರೇ ತುಭ್ಯಂ ನಮೋ ನಮಃ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ಭೂತನಾಥ ಸದಾನಂದ ಸರ್ವಭೂತ ದಯಾಪರ. ಶಬರಿಮಲೆಗೆ ಯಾತ್ರೆಗೈಯುವವರು ಕಠಿಣವಾದ ವ್ರತನಿಷ್ಠೆಗಳನ್ನು ಪಾಲಿಸಲೇಬೇಕು. ಕಾಡು ಮಲೆಯನ್ನು ದಾಟಿ ಭಗವಾನನ ನಿವೇದನವಾದ ಇರುಮಡಿಯನ್ನು ಹೊತ್ತು ಕಲ್ಲು ಮುಳ್ಳು ಸವಿಸಿ ಶ್ರೀ ಸನ್ನಿಧಿಯಲ್ಲಿ ಸಾಗುತ್ತಿರುವ ತೀರ್ಥಯಾತ್ರೆ ಅದೇ ಶಬರಿಮಲೆ ಯಾತ್ರೆ. ಅಖಿಲ ಭುವನ ದೀಪಂ ಭಕ್ತಹಿತಾಬ್ಧಶೂ. ಮಲೆಯಲ್ಲಿ ಭಗವಂತನೂ ಮಾಲೆ ಧರಿಸಿದ ಭಕ್ತನೂ ಏಕಸ್ವರೂಪವೆನಿಸುವ ಸಮದರ್ಶನ ತನ್ನನ್ನು ಕಾಣಲೆಂದು ಕಾತರಿಸಿ ಬಂದ ಭಕ್ತರಿಗೆ ಅಯ್ಯಪ್ಪ ಭಗವಾನ್ ತನ್ನ ಆತ್ಮಪ್ರಭಾವ ಬೀರುತ್ತಿರುವ ಹರಸುದಮೀಶಂ ತಾರಗ ಬ್ರಹ್ಮರೂಪಂ ಶಬರಿಗಿರಿ ನಿವಾಸಂ ಹಾವಯೇ ಭೂತನಾಥಂ ಅಯ್ಯಪ್ಪ ಶ್ರೀ ಶಬರಿಗಿರಿನಾಥಂ
ಕೇರಳದ ಪ್ರದೇಶ ಪತ್ತನಂತಿಟ್ಟು ಜಿಲ್ಲೆಯಲ್ಲಿ ಸಮುದ್ರ ಮಟ್ಟಕ್ಕಿಂತ 1547 ಅಡಿಗಳ ಎತ್ತರದಲ್ಲಿ ಶಬರಿಮಲೆ ಸ್ಥಿತವಾಗಿದೆ. ಹದಿನೆಂಟು ಬೆಟ್ಟಗಳಿರುವ ಪ್ರದೇಶವು ಅಯ್ಯಪ್ಪನ ಹೂಬನ ಎಂದು ಕರೆಯಲ್ಪಟ್ಟಿದೆ. ತಲಪ್ಪಾರಂ, ಕಾಳಂಗಟ್ಟಿ, ಪುದುಚೇರಿ ಕಾನಂ, ಕರಿಮಲ, ಇಂಜಿಪಾರಮಲೆ, ನೀಲೈಕಲ್ಮಲೆ, ವಟ್ಟಮಲೆ, ಶ್ರೀಪಾದಂಮಲೆ, ದೇವರಮಲೆ, ಸುಂದರಮಲೆ, ನಾಗಮಲೆ, ನೀಲಿಮಲೆ, ಶಬರಿಮಲೆ, ನವಿಲಾಡೊಮಲೆ, ಮಾತಂಗಮಲೆ, ಚುಟ್ಟಂಬಲಮೇಡು, ಪೊನ್ನಂಬಲಮೇಡು, ಗೌಂಡರ್ಮಲೆ ಇನ್ನೂ ಮುಂತಾದವುಗಳೇ ಸ್ವಾಮಿಯ ಹೂಕಾನನ. ಈ ಮಲೆಗಳಿಂದ ಪಂಪಾ ನದಿಯ ಉದ್ಭವವಾಗಿದೆ. ಅಯ್ಯಪ್ಪ ಸ್ವಾಮಿಯನ್ನು ಕಾಣಲು ಬಂದಿರುವ ಭಕ್ತ ಜನಸಂಕುಲವು ಪುಣ್ಯಸ್ನಾನ ಮಾಡಲು ಸದಾ ಹರಿಯುತ್ತಿರುವ ನದಿಯೇ ಪಂಪಾ ಪುಣ್ಯ ನದಿ. ಶರೀರವು ಮನಸ್ಸು ಹೊತ್ತಿರುವ ಇಹಲೋಕದ ಪಾಪಗಳನ್ನು ಈ ಪುಣ್ಯ ನದಿ ತೊಳೆದು ಕಳೆಯುವುದು. ಕಠಿಣವಾದ ಮಲೆ ಹತ್ತುವ ಅಯ್ಯಪ್ಪನ ಭಕ್ತರಿಗೆ ಪಂಪಾ ನದಿ ಒಂದು ಭವ್ಯವಾದ ಅನುಭೂತಿಯನ್ನು ಕರುಣಿಸುತ್ತದೆ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ. ಶಬರಿಮಲೆಗೆ ಧಾವಿಸುತ್ತಿರುವ ಭಕ್ತವೃಂದವು ತಾಳಲಯ ಘೋಷದೊಂದಿಗೆ ಬರುತ್ತಿರುವುದು. ಶ್ರದ್ಧೆಯುಳ್ಳ ವ್ರತನಿಷ್ಠೆಯು, ಆತ್ಮನಿಯಂತ್ರಣವು, ಸಾತ್ವಿಕ ಜೀವನ ಶೈಲಿಯು ಕಠಿಣವಾದ ಈ ಯಾತ್ರೆಗೆ ಭಕ್ತರನ್ನು ಸನ್ನದ್ಧಗೊಳಿಸುವುದು. ಕಠಿಣವಾದ ಬೆಟ್ಟ ಹತ್ತುವ ಒಬ್ಬೊಬ್ಬ ಭಕ್ತನಿಗೂ ಒಂದೇ ಆಶ್ರಯ, ಅದು ಸಾಕ್ಷಾತ್ ಅಯ್ಯಪ್ಪ ಮಾತ್ರ. അയ്യപ്പ ശരണം ശരണമെന്തയ്യപ്പ ശബരീനാഥനേ അഭയം നീ. അയ്യപ്പ ശരണം ശരണമെന്തയ്യപ്പ ശബരീനാഥനേ അഭയം നീ. കണ്ണിൽ മിന്നും കാടും മേടും സ്വാമി പാദം ആമയങ്ങൾ ഹരനായി ഹരിയായി പുലരുന്ന രൂപം ആലില മുദ്രയിൽ തെളിയേണം. അയ്യപ്പ ശരണം ശരണമെന്തയ്യപ്പ ശബരീനാഥനേ അഭയം നീ.
ಶಬರಿಮಲೆ ಕ್ಷೇತ್ರದಲ್ಲಿ ಹಿರಿಮೆಯ ಕುರಿತು ಅಯ್ಯಪ್ಪ ಸ್ವಾಮಿಯ ಜನನದ ಕುರಿತಿರುವ ಹಿನ್ನೆಲೆ ಹೀಗಿದೆ. ಸಮುದ್ರ ಮಂಥನ ವೇಳೆಯಲ್ಲಿ ಮಹಾವಿಷ್ಣು ಧರಿಸಿದ ಮೋಹಿನಿ ರೂಪಕ್ಕೆ ಪರಮಶಿವ ಅನುರಕ್ತನಾಗಲು ಆ ವಿಷ್ಣುಮಾಯೆ ಶೈವ ಬಂದ ಸಂತತಿಯಾಗಿ ಭೂತನಾಥ ಅಥವಾ ಧರ್ಮಶಾಸ್ತ್ರ ಜನಿಸಿ ಬಂದ. ಅತ್ರಿ ಮಹರ್ಷಿಯ ಪುತ್ರನಾದ ದತ್ತನ ಶಾಪದಿಂದ ಮಹಿಷಿ ರೂಪ ಹೊತ್ತ ಲೀಲಾ ಘೋರ ತಪ ಮಾಡಿ ಹರಿಹರ ಪುತ್ರನಿಂದಲ್ಲದೆ ತಾನು ಕೊಲ್ಲಲ್ಪಡಬಾರದೆಂದು ಬ್ರಹ್ಮನಿಂದ ವರ ಪಡೆದು ನಂತರ ಸ್ವರ್ಗಲೋಕ ಆಕ್ರಮಿಸುತ್ತಾಳೆ. ದೇವತೆಗಳ ಅಪೇಕ್ಷೆ ಪ್ರಕಾರ ಪರಶಿವ ತನ್ನ ಪುತ್ರನಾದ ಧರ್ಮಶಾಸ್ತ್ರನಿಗೆ ಮಹಿಷಿ ನಿಗ್ರಹ ಕಾರಣ ಅಯ್ಯಪ್ಪ ಅವತಾರವೆತ್ತಲು ಆಜ್ಞಾಪಿಸುತ್ತಾನೆ. ಧರ್ಮಶಾಸ್ತ್ರನನ್ನು ಒಂದು ಕೈಗೂಸಾಗಿ ಪಂಪಾ ನದಿ ತೀರದಲ್ಲಿ ಇರಿಸುತ್ತಾನೆ. ಸಂತಾನ ಭಾಗ್ಯವಿಲ್ಲದೆ ವ್ಯಾಕುಲ ಚಿತ್ತನಾಗಿದ್ದ ಪಂದಳ ರಾಜಶೇಖರ ಬೇಟೆಯಾಡುತ್ತಾ ಪಂಪಾ ತೀರಕ್ಕೆ ಬಂದಾಗ ಪಂಪಾ ತೀರದಲ್ಲಿ ಅಳುತ್ತಿದ್ದ ಅತ್ಯಪೂರ್ವ ಸುಂದರನಾದ ಶಿಶುವನ್ನು ಕಂಡು ಆಶ್ಚರ್ಯಪಟ್ಟ. ಆ ಕ್ಷಣ ಅಲ್ಲಿ ಪ್ರತ್ಯಕ್ಷನಾದ ತಾಪಸ್ಯ ಉದ್ದೇಶದಂತೆ ರಾಜ ಕಂದನನ್ನು ತನ್ನ ಅರಮನೆಗೆ ಕರೆದೊಯ್ದು ಪಾಲನೆ ಮಾಡಿ ಅಸ್ತ್ರಶಸ್ತ್ರಾಸ್ತ್ರಗಳಲ್ಲಿ ಅತಿ ಚುರುಕಾಗಿ ನಿಪುಣನಾಗಿದ್ದ ಬಾಲನ ಬೆಳವಣಿಗೆಯಿಂದ ಅಸೂಯೆ ಹೊಂದಿದ ಮಂತ್ರಿ ರಾಣಿ ನಡೆಸಿದ ತಂತ್ರಗಳು ಫಲಕಾರಿಯಾಗಲಿಲ್ಲ. ಇಲ್ಲದ ಬೇನೆಯನ್ನು ತೋರಿದ ಸಾಕು ಅಮ್ಮನ ಅವಶ್ಯಕತೆಗಾಗಿ ಹುಲಿಹಾಲನ್ನು ತರಲೆಂದು ಹೊರಟ ಅಯ್ಯಪ್ಪ ಹುಲಿಗಳ ದಂಡಿನೊಂದಿಗೆ ಅರಮನೆಗೆ ಧಾವಿಸಿದ. ಹಾಗೆ ಅಯ್ಯಪ್ಪ ಎರುಮೇಲಿಯಲ್ಲಿ ಘೋರ ಯುದ್ಧಾನಂತರ ಮಹಿಷಿಯನ್ನು ವಧಿಸಿ ಮೋಕ್ಷ ನೀಡಿ ಹರಸಿದ. ತಾನು ಹೂಡಿದ ಬಾಣ ಬೀಳುವ ಶಬರಿಮಲೆಯಲ್ಲಿ ನೆಲೆಸುವೆನೆಂದು ಅಲ್ಲಿ ತನಗಾಗಿ ಒಂದು ಕ್ಷೇತ್ರ ನಿರ್ಮಿಸಬೇಕೆಂದು ರಾಜನಿಗೆ ತಿಳಿಸಿ ಅಂತೆಯೇ ಶರಣಾರ್ಥಿಗಳ ಕಣ್ಣಾಲಿಯಾಗಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ನೆಲೆಸಿ ಲೀಲಾಮಯನಾದ. ಶಬರಿಮಲೆ ಕ್ಷೇತ್ರ ನಿರ್ಮಾಣಕ್ಕಾಗಿ ಪಂದಳರಾಜನೂ ಪರಿವಾರವೂ ನಡೆಸಿದ ಕಾನನ ಯಾತ್ರೆ ಅಂದಿನಿಂದ ಶಬರಿಮಲೆ ತೀರ್ಥಾಟನವಾಗಿ ಸಾಗಿ ಬಂದಿದೆ. ಅಂದಿನ ವೈಭವವು ಸ್ಮೃತಿಪಟಲದಲ್ಲಿ ಇಂದಿಗೂ ಮಕರ ಸಂಕ್ರಮಣ ವೇಳೆಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಲಂಕರಿಸಲ್ಪಡುವ ತಿರುವಾಭರಣಗಳನ್ನು ಪಂದಳ ಅರಮನೆಯಿಂದ ರಾಜಪ್ರತಿನಿಧಿ ಶಬರಿಮಲೆ ಕ್ಷೇತ್ರ ಸನ್ನಿಧಿಯಲ್ಲಿ ಅಯ್ಯಪ್ಪನ ದರ್ಶನಕ್ಕಾಗಿ ತರುತ್ತಿರುವರು. ಶಬರಿಮಲೆ ಶ್ರೀ ಅಯ್ಯಪ್ಪ ಭಗವಾನನನ್ನು ದರ್ಶಿಸಲು ತೀರ್ಥಾಟನಂ ಪ್ರಾರಂಭಿಸಿ 1 ಮಂಡಲ ಕಾಲ ಪ್ರಥಮ ನಿಷ್ಠನಾಗಿರಬೇಕು ಎಂಬುದು ಐತಿಹ್ಯ. ವೃಶ್ಚಿಕ 1ರಿಂದ ಧನು 14ರವರೆಗಿನ 41 ದಿನಗಳೇ 1 ಮಂಡಲ ಕಾಲ. ಈ ವೃತಕಾಲ ಪ್ರಾರಂಭ ಮಾಡುವ ಭಕ್ತರು ವೃಶ್ಚಿಕ 1ರಂದು ಮಾಲೆ ಧರಿಸಬೇಕು. ಕರ್ಮ ತುಂಬಿದ ಶರೀರವು ಚಿಂತೆಭರಿತ ಮನಸ್ಸು ಶುದ್ಧವಾಗಿ ಆಚಾರದಿಂದ ಬ್ರಹ್ಮವನ್ನು ಅರಿಯುವ ತ್ರಿಕರ್ಣ ಶುದ್ಧಿಯಾದ ಪ್ರಧಾನ ಸ್ಥಾನಗಳುಳ್ಳ ವೃತವಿದು. ವೃತ್ತಿಶುದ್ಧಿಯಿಂದ ನಿತ್ಯ ಜೀವನದಲ್ಲಿ ಸುಖಗಳನ್ನೆಲ್ಲ ತ್ಯಜಿಸಿ ಪ್ರಕೃತಿಯನ್ನು ಅನುಸರಿಸಿ ದಿನಚರಿಗಳನ್ನಾಗಿಸಿ ಒಬ್ಬೊಬ್ಬನು ತೀರ್ಥಾಟನಂ ವ್ರತಕಾಲದಲ್ಲಿ ಸ್ವೀಕರಿಸಬೇಕು. ಭಗವಂತನ ವ್ರತಮಾಲೆ ಧರಿಸಿದ ಎಲ್ಲಾ ಭಕ್ತರು ಅಯ್ಯಪ್ಪನಾಗಿ ಮಾರುವರು. ಸನ್ಮಾರ್ಗ ಚಿಂತೆಯು ಧರ್ಮಬೋಧವು ಈಶ್ವರ ಸೇವೆಯೂ ತುಂಬಿರುವ ಅವರು ಸರ್ವಚರಾಚರಗಳಲ್ಲಿಯೂ ಅಯ್ಯಪ್ಪ ಸ್ವಾಮಿಯನ್ನು ಕಾಣುವರು. ಶಬರಿಮಲೆ ಯಾತ್ರೆಗೆ ಸಾಗುವ ಮುನ್ನ ಕೆಟ್ಟುನೊರ ಎಂಬ ಶಾಸ್ತ್ರವು ನಡೆಯುವುದು. ಭವನದಲ್ಲೋ ಕ್ಷೇತ್ರ ಸನ್ನಿಧಿಯಲ್ಲೋ ನಡೆಯುವ ಈ ಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ಅಭಿಷೇಕಕ್ಕೆ ಸಲ್ಲಿಸುವ ತುಪ್ಪ ತುಂಬಿದ ತೆಂಗು, ಕರ್ಪೂರ, ಅವಲಕ್ಕಿ, ಹರಳು ಮುಂತಾದ ಅರ್ಚನೆ ದ್ರವ್ಯಗಳನ್ನು ಇರುಮುಡಿ ಗಂಟಿನಲ್ಲಿ ತುಂಬಿಸಬೇಕು. ಪಳ್ಳಿಕೆಟ್ಟನ್ನು ಹೊತ್ತ ಅಯ್ಯಪ್ಪ ಸ್ವಾಮಿಗಳು
ಶಬರಿಮಲೆ ವಾಸನ ದರ್ಶನಾರ್ಥವಾಗಿ ಯಾತ್ರೆ ಸಾಗಬೇಕು. ಸರ್ವಭೂತ ದಯಾಪರನಾದ ಭೂತನಾಥನನ್ನು ವರ್ಣಿಸಿ ಆ ತಾರಕ ಬ್ರಹ್ಮಸ್ವರೂಪನ ಸೋಪಾನ ಹಾದಿಯಲ್ಲಿ ಅಯ್ಯಪ್ಪ ಭಕ್ತರ ಜೀವ ಪ್ರಯಾಣ. വിശ്വനാഥ വിഭുവേ ശരണമയ്യപ്പ, വേദാന്തത്തിൻ കാതലേ ശരണമയ്യപ്പ. വിശ്വനാഥ വിഭുവേ ശരണമയ്യപ്പ, വേദാന്തത്തിൻ കാതലേ ശരണമയ്യപ്പ. നിന്നടയിൽ തുടിച്ചു പാടാം ശരണം പൊന്നയ്യപ്പ, നിന്നടയിൽ തുടിച്ചു പാടാം ശരണം പൊന്നയ്യപ്പ. മംഗളം നൽകണേ ശരണം അയ്യപ്പ. ശരണം അയ്യപ്പ സ്വാമി ശരണം അയ്യപ്പ, ശരണം അയ്യപ്പ സ്വാമി ശരണം അയ്യപ്പ, ശരണം അയ്യപ്പ സ്വാമി ശരണം അയ്യപ്പ, ശരണം ಶಬರಿಮಲೆ ಕ್ಷೇತ್ರದಲ್ಲಿ ಆಚಾರ ಅನುಷ್ಠಾನಗಳ ಕುರಿತಾಗಿ ಸರ್ವರಿಗೂ ಪ್ರವಚನ ಮಾಡುತ್ತಿರುವವರು ಉನ್ನಿಕೃಷ್ಣ ಪಣಿಕರ್ರವರು. ದೇವ ಪ್ರವಚನದಲ್ಲಿ ಅರಿತ ಪರಿಹಾರ ಕ್ರಿಯೆಯ ಭಾಗವಾಗಿ ಸನ್ನಿಧಾನದಲ್ಲಿ ಸಹಸ್ರ ಕಲಶಾಭಿಷೇಕ ನಡೆದಿದೆ. ಸಹಸ್ರ ಕಲಶಾಭಿಷೇಕದಲ್ಲಿ ಶಬರಿಮಲೆ ಕ್ಷೇತ್ರದ ತಂತ್ರಿ ರಾಜೀವ ಕಂಡರ್ರವರು ಪ್ರಸ್ತುತವಿದ್ದಾರೆ. 1000 ಕಲಶಗಳಲ್ಲಿ ಆತ್ಮಚೈತನ್ಯವನ್ನು ಆಹ್ವಾನಿಸಿ ದೇವ ವಿಗ್ರಹದ ಈಶ್ವರೀಯ ಮಹತ್ವ ವೃದ್ಧಿಸುತ್ತಿರುವ ಆಚಾರ ಸಹಸ್ರ ಕಲಶಾಭಿಷೇಕಂ. ಪಂಚಾದ್ರೀಶ್ವರ ಮಂಗಳಂ ಹರಿಹರ ಪ್ರೇಮಾಕೃತೆ ಮಂಗಳಂ ಪಿಂಚಾಲಂಕೃತ ಮಂಗಳಂ ತವ ಶಿರೋಲಂಕಾರ ಸನ್ಮಂಗಳಂ. ಕಲಿಯುಗ ಮಾಮಲೆ ಮೇಲೆ ನೆಲೆಸಿದ ಕಲಿಯುಗನಾಥ ಶರಣು, ಸರಳ ಮಹಾನದಿ ಮೇಲೆ ಇರುವ ಶಬರಿಗಿರೀಶ್ವರ ಶರಣು, ಕನ್ನಿಮಲೇಶರಂಗುತ್ತಿಯ ವಾಸ ಪಂಚಾದ್ರೀಶ್ವರ ಶರಣು, ರಾಮಕಥಾ ಸುಧೆ ಸಾರುವ ಧಾಮದ ಶಬರಿ ಪೀಠವೇ ಶರಣು. ಕಲಿಯುಗ ಮಾಮಲೆ ಮೇಲೆ ನೆಲೆಸಿದ ಕಲಿಯುಗನಾಥ ಶರಣು, ಸರಳ ಮಹಾನದಿ ಮೇಲೆ ಇರುವ ಶಬರಿಗಿರೀಶ್ವರ ಶರಣು. ಮಲೆ ಮೇಲೆ ನಮ್ಮ ಅಯ್ಯಪ್ಪ ಸನ್ನಿಧಾನ, ಈ ಮಲೆಯ ಪ್ರಕೃತಿಯಲ್ಲಿ ನನ್ನ ಏಕಾಂತ ಸಂಚಾರ. ಶರಣು ಶರಣು ನನ್ನ ಸ್ವಾಮಿ, ನಿನ್ನ ದರ್ಶನ ನೀಡು ಸ್ವಾಮಿ. ಇರುಮುಡಿ ಹೊತ್ತು ಬಂದೆ, ನಿನ್ನ ಪಾದದ ಸೇವೆಗೆ ಬಂದೆ. ಕಾಡಲಿ ನಡೆಯುವ ವೇಳೆ ಮಲೆ ಮಾರುತ ಬೀಸುತ್ತಿದೆ,
ಕಾಡಿನ ಮೇಡಿನ ಮೇಲೆ ಹುಲಿಯೇರಿ ನಿಂತವನೇ, ಜೊತೆಯಲ್ಲಿ ಯಾರು ಇಲ್ಲ ಹೊನ್ನಯ್ಯಪ್ಪನೇ. ಹಣ್ಣಗಳೇ ಮಲೆ ಮೇಲೆ ನಮ್ಮ ಕೋಟ್ಟಾಯಂ ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಎರುಮೇಲಿಯಲ್ಲಿ ಶಬರಿಗಿರಿವಾಸನನ್ನು ದರ್ಶಿಸಲು ಹೊರಟ ಭಕ್ತವೃಂದ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ವೀರ ಇತಿಹಾಸಗಳನ್ನು ಹೃದಯದಲ್ಲಿ ಹೊಂದಿರುವ ಈ ಮಲೆಯ ಭೂಮಿ ಹಲವು ಭಾಗದಿಂದ ಬರುವ ಅಯ್ಯಪ್ಪ ಭಕ್ತರು ವಿಶ್ರಮಿಸಿಕೊಳ್ಳುವ ಸ್ಥಳವಾಗಿ ಮಾರುವುದು. ಸರ್ವ ಸಂರಕ್ಷಕನಾದ ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನು ನಿಗ್ರಹಿಸಿದ್ದು ಎರುಮೇಲಿಯಲ್ಲಿ ಎಂದು ಇತಿಹಾಸ ಸಾರಿದೆ. ಎಮ್ಮೆ ಅಥವಾ ಮಹಿಷದ ಶಿರವಿದ್ದ ಮಹಿಷಿಯನ್ನು ಅಯ್ಯಪ್ಪ ಸ್ವಾಮಿ ಇಲ್ಲಿ ವಧೆಗೈದ ಕಾರಣ ಈ ಭೂಮಿಗೆ ಎರುಮೆಪಲ್ಲಿ ಎಂದು ಹೆಸರು ಬಂತು. ಎರುಮೆಪಲ್ಲಿ ನಂತರ ಎರುಮೇಲಿಯಾಗಿ ಮಾರ್ಪಾಟಾಗಿದೆ. ಎರುಮೇಲಿಯಲ್ಲಿ ಪ್ರಸಿದ್ಧನಾದ ಶ್ರೀ ಧರ್ಮಶಾಸ್ತ್ರ ಕ್ಷೇತ್ರದಲ್ಲಿ ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಹಿಡಿದು ವೀರನಾಗಿ ನಿಂತಿರುವ ಶಾಸ್ತನನ್ನು ಪ್ರತಿಷ್ಠಾಪಿಸಲಾಗಿದೆ. ಓಂ ಶ್ರೀ ಹರಿಹರ ಸುಧನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿ. ಈ ಪೌರಾಣಿಕ ಕ್ಷೇತ್ರದಲ್ಲಿ ನಂತರದ್ದು ಅಯ್ಯಪ್ಪ ಸ್ವಾಮಿಯ ಆಪ್ತ ಸಹಚಾರಿಯಾಗಿದ್ದ ವಾವರನ ಮುಸ್ಲಿಂ ಮಸೀದಿ. ವಾವರನ ತಲೆಮಾರು ಇಲ್ಲಿ ಬರುವ ಅಯ್ಯಪ್ಪನ ಭಕ್ತರನ್ನು ಸ್ವೀಕರಿಸಿ ವಿಭೂತಿ ಇತ್ತು ಅನುಗ್ರಹಿಸುವುದು. ವಾವರ ಸ್ವಾಮಿಯ ಮಸೀದಿಯ ಸಮೀಪದಲ್ಲಿ ಬೇಟೆ ಶಾಸ್ತನು ಸ್ಥಿತನಾಗಿದ್ದಾನೆ. ಮಹಿಷಿ ನಿಗ್ರಹಾರ್ಥ ಎರುಮೇಲಿಯಲ್ಲಿ ಮಹಾಯೋಗಿಯಾದ ಅಯ್ಯಪ್ಪ ಸ್ವಾಮಿ ರಾಚಾರ್ತು ಎಂಬ ಕೇಳಿದ ಪ್ರಶ್ನೆಗಳು ಉದ್ಘೋಷಿಸುವ ಒಂದು ಪ್ರಾಚೀನ ಭವನ ಇಲ್ಲಿದೆ. ಇತಿಹಾಸದ ಕಥಾಸರಣಿಯಲ್ಲಿ ಮಹಿಷಿಯನ್ನು ಸಂಹರಿಸಲು ಉಪಯೋಗಿಸಿದ ಅಯ್ಯಪ್ಪ ಚರಿತೆಯಲ್ಲಿ ವಿವರಿಸುವ ಉದಯನನನ್ನು ವಧಿಸಿದ ಆಯುಧಗಳು ಈ ಮನೆಯಲ್ಲಿ ಸ್ವಾಮಿ ಭಕ್ತರು ದರ್ಶಿಸಬಹುದಾಗಿದೆ. ಆಚಾರಗಳಿಗೆ ವಿಶ್ವಾಸಗಳಿಗೆ ಮೀರಿದ ವಿಶಾಲವಾದ ಮನಸ್ಸುಗಳ ಸಂಗಮದ ಕ್ಷೇತ್ರ ಎರುಮೇಲಿ. ಮಾನವ ಮೈತ್ರಿಯಲ್ಲಿ ಆ ಮಹಿತ ಸಂದೇಶ ಪ್ರಕಟಪಡಿಸುತ್ತಿರುವ ಆಚಾರಾಘೋಷವಾದ ವರ್ಷ ನಡೆಯುತ್ತಿರುವ ಪ್ರಸಿದ್ಧವಾದ ಬೇಟೆ ನರ್ತನ. ಎರುಮೇಲಿಯಲ್ಲಿ ಕ್ಷೇತ್ರ ಪ್ರಾಂಗಣದಲ್ಲಿ ಧನುರ್ಮಾಸದಲ್ಲಿ ಬೇಟೆ ನರ್ತನ ದಿನದಲ್ಲಿ ಪ್ರಾಧಾನ್ಯತೆ ಹೊಂದಲು ಇಲ್ಲಿ ಮಂಡಲ ಮಕರ ಜ್ಯೋತಿ ಕಾಲದಲ್ಲಿ ವಿವಿಧ ಸಂಸ್ಥಾನಗಳಿಂದ ಬರುತ್ತಿರುವ ಅಯ್ಯಪ್ಪ ಭಕ್ತವೃಂದ ಇಲ್ಲಿ ಬೇಟೆ ನರ್ತನ ಮಾಡುವರು. ಬೇಟ ತುಳ್ಳಿ ಪಾಡಿವರಾಮಯ್ಯಪ್ಪ, കാട്ടിൽ കൂട്ടുവര നീ വരില്ലേ അയ്യപ്പ, 100 പാട്ടുകൊട്ടാം പമ്പയെ പോലയ്യപ്പ, ശബരിപീഠമിതാ തേടി വന്നേ അയ്യപ്പ. നെയ്യഭിഷേകം പാലഭിഷേകം തേനഭിഷേകം സ്വാമിക്ക്, സങ്കട കണ്ണീരഭിഷേകം എന്റെ അയ്യപ്പ സ്വാമിക്ക്. പേട്ട തുള്ളി പാടി വരാം അയ്യപ്പ, കാട്ടിൽ കൂട്ടുവര നീ വരില്ലേ അയ്യപ്പ.